ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಶ್ರೀ ಕರೆಮ್ಮದೇವಿಯ ಜಾತ್ರಾ ಮಹೋತ್ಸವ ಹಾಗೂ ನೂತನ ರಥೋತ್ಸವ. ಬೈಲಹೊಂಗಲ ತಾಲೂಕಿನ ಹಣಬರಹಟ್ಟಿ ಗ್ರಾಮದಲ್ಲಿ ಶ್ರೀ ಕರೆಮ್ಮದೇವಿಯ ಜಾತ್ರಾ ಮಹೋತ್ಸವ ಹಾಗೂ ನೂತನ ರಥೋತ್ಸವ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀ ಕರೆಮ್ಮದೇವಿಯ ಜಾತ್ರಾ ಮಹೋತ್ಸವ ಹಾಗೂ ನೂತನ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ನೂತನ ರಥೋತ್ಸವಕ್ಕೆ ಶಟಸ್ಥ ಬ್ರಹ್ಮ ಬಸವಲಿಂಗ ಶಿವಾಚಾರ್ಯರು ಪೂಜಾ ಕಾರ್ಯಕ್ರಮ ನೆರವೇರಿಸಿದರು. ಸಿದ್ಧಲಿಂಗ ಸ್ವಾಮೀಜಿ, ಶಂಕರಪ್ಪ ಹಳ್ಳಿ, ದೇವಿ ಆರಾಧಕರು, ಹಣಬರಹಟ್ಟಿ ಗ್ರಾಮದ ಶ್ರೀ ಕರೆಮ್ಮದೇವಿ ದೈವದ ಸದ್ಭಕ್ತ ಮಂಡಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸ್ಮರಿಸಿ ಹಾಗೂ ಕಾಶಿ ವಿಶ್ವನಾಥನ ಸ್ಮರಿಸಿ, ರಾಮಲಿಂಗೇಶ್ವರನ ಸ್ಮರಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಿದಂಥ ಶತಸ್ಥಲ ಬ್ರಹ್ಮ ಸಿದ್ಧಲಿಂಗಾಚಾರ್ಯರು ಕುಪ್ಪೆಟ್ಟಿ ಇವರಲ್ಲಿ ನಮನವನ್ನು ಸಲ್ಲಿಸಿ ಕಣಬಟ್ಟಿಯ ಜಗನ್ಮದೇವತೆಯ ಎಲ್ಲ ಸದ್ಭಕ್ತರು ಏನಪ್ಪ ಅಂತಂದ್ರೆ ಇದೊಂದು ಮಾತನ್ನ ಯಾಕೆ ಹೇಳುವಂಥದ್ದು ಒಂದು ಮೊದಲು ಈ ಕರೆಮ್ಮದೇವಿ ಅನ್ನೋದು ಒಂದು ಕಂಠಿ, ಆ ಕಂಠಿಯಲ್ಲಿ ಒಂದು ಕರೆಮ್ಮದೇವಿ ಅನ್ನೋಂಥ ಒಂದು ಮೂರ್ತಿ ಇತ್ತು. ಅದಕ್ಕೆ ನಾವು ನಮ್ಮ ಊರಿನ ಹಳ್ಳಿ ಶಂಕರಪ್ಪ ಏನು ಮಾಡಿದಪ್ಪ ಅಂತಂದ್ರೆ
ಎಲ್ಲೋ ಏನೋ ಮಾಡಿ ದೇವಸ್ಥಾನವನ್ನು ಕಟ್ಟಿ ಈಗ ಸ್ವಂತ ಆತನೇ ಈ ತೇರವನ್ನು ಕಟ್ಟಿದ್ದಾರೆ. ಯಾಕಂದ್ರೆ ಹೇಳ್ಬೇಕಾಗೈತೆ ಅಂತಂದ್ರೆ ಆತ ಅದವರನ್ನು ಮಾಡೇ ತೀರ್ತೀನಿ ಎರಡನೇ ತೀರ್ತೀನಿ ಅನ್ನುವಂಥ ಒಂದು 2-3 ಸತ್ತ ನಾನು ಒಂದು ಮಾತಾಡಿದ್ದೆ. ಯಾಕಂದ್ರೆ ಕೊಟ್ಟು ಇದು ಇದಿದೆ. ಆದ್ರೆ ಅವನ್ನ ನೋಡಿದ್ರೆ ಏನಪ್ಪ ಎಂಥ ಮನುಷ್ಯಪ್ಪ ಅನ್ನುವಂಥದ್ದು. ಆದ್ರೆ ಜನರಿಗೆ ಮಾತ್ರ ಶಂಕರಪ್ಪ ಅಂತಂದ್ರೆ ಅವನೇನು ಹೇಳ್ತಾನ, ನೀರು ನೋಡೋಕೆ ಹೋದಲ್ಲಿ ಇಷ್ಟು ಹೇಳ್ತಾರೆ, ಬೇರೆ ಕಡೆ ಹೇಳ್ತಾರೆ ನನಗೆ. ಅವ್ನು ಬಂದು ಎಲ್ಲಿ ಪಾಯಿಂಟ್ ತೋರಿಸಿ ಅಲ್ಲ ಎಲ್ಲಿ ಸಕ್ಸಸ್ ಆಗ್ಯಾವು. ಯಾಕಂತಲ್ಲ ಆ ಶಕ್ತಿ ಕಾರಣ ಯಾರಪ್ಪ ಅಂತಾನೆ ಚಿರಂಜೀವಿ. ಆತನ ಅಲ್ಲ, ಆತ ಈ ಕಿರಮ್ಮದೇವಿ ಆತನಿಗೆ ಶಕ್ತಿ ಕೊಟ್ಟು ಆ ನೀರನ್ನು ತೋರಿಸಿ ಎಲ್ಲವನ್ನು ಸಕ್ಸಸ್ ಮಾಡ್ಯಾಳ. ಅದಕ್ಕೆ ನಾನು ಒಂದು ಮಾತು ಹೇಳ್ತೇನೆ, ಈ ಒಂದು ಕೊಡದೆಣ್ಣೆ ತೀರಿದೆ, ಕೊಡನೆತ್ತಿ ಸುರಿಯಿರಿ, ಕೊಡದೆ ನಡೆ ಸರುತ್ತೆ ಅಂತ ಹೇಳ್ತಾರೆ. ಈಗ ಆ ದೀಪ ಹತ್ತಬೇಕಾದ್ರೆ ಒಂದು ಕೊಡದಾಗಿನ ಎಣ್ಣೆ ಒಂದು ಚೌಟಿಗೆ ಹತ್ತಲ್ಲಿ. ಅದಕ್ಕೆ ಈಗ ಇನ್ನೂ ಆ ತೇರನ್ನು ಇನ್ನೂ ಗುಡಿ ಒಂದು ಮುಂದುವರಿಬೇಕಾದ್ರೆ ಭಕ್ತಾದಿಗಳ ಸಾಯ್ಬೇಕು. ಭಕ್ತರು ಕೊಟ್ಟರೆ ಮಾತ್ರ ಅದು ದೇವಸ್ಥಾನ ಆಗ್ತದೆ. ಯಾಕಂದ್ರೆ ನಾವು ತನ್ನ ಶಕ್ತಿ ಮೀರಿ ಇಳುವರಿ ಮಾಡ್ಯಾನ. ನಾನು ಹೇಳೋದು ಏನಂದ್ರೆ ಅವನು ಮಾಡಿದ್ದೇನೆಂದ್ರೆ ಒಂದು ಶಕ್ತಿ ಮೀರಿ ಯಾರಿಗೂ ಆಗೋ ಸಾಧ್ಯ ಅಲ್ಲ. ಒಬ್ಬನೇ ಆ ಕೆಲಸವನ್ನು ಮಾಡಿದಪ್ಪ ಅಂತಂದ್ರೆ ಅವನಲ್ಲಿ ಶಕ್ತಿ ಮೀರಿ ಮಾಡ್ಯಾನ. ಅದಕ್ಕೆ ಇನ್ನಾದರೂ ಆ ದೇವಿಯ ಪಾತ್ರ ಆಗಬೇಕಾದ್ರೆ ಏನಪ್ಪ ಅಂದ್ರೆ ತನ್ನ ದುಡಿಮೆಯಲ್ಲಿ ಎಷ್ಟಾದರೂ ಕೊಟ್ಟು ಆ ದೇವಿಯ ಆಶೀರ್ವಾದ ಪಡ್ಕೊಂಡು ಮಳೆ ಬೆಳೆ ಎಲ್ಲ ಆ ದೇವರ ಕೊಂಡಲ್ಲಿ ತಿಳ್ಕೊಂಡು ನನ್ನ ಮಾತಿಗೆ